ಒಂದು ಕ್ಷಣ ನಿಮ್ಮ ಹೊಲದ ಮಣ್ಣು ಕಲ್ಲಿನ ಹಾಗೆ ಗಟ್ಟಿಯಾಗಿದೆಯಾ? ಬೆಳೆ ಸರಿಯಾಗಿ ಕೈಗೆ ಸಿಗ್ತಾ ಇಲ್ವಾ? ಹಾಗಿದ್ರೆ ಈ ಕೆಲವೇ ನಿಮಿಷಗಳು ನಿಮ್ಮ ಬದುಕನ್ನೇ ಬದಲಾಯಿಸಬಹುದು. ಯಾಕಂದ್ರೆ ಇವತ್ತು ನಾವು ದೊಡ್ಡ ದೊಡ್ಡ ಕಂಪನಿಗಳು ಮುಚ್ಚಿಟ್ಟಿರುವ ಒಂದು ದೊಡ್ಡ ರಹಸ್ಯವನ್ನ ಬಯಲು ಮಾಡ್ತಾ ಇದ್ದೇವೆ. ಹೌದು, ಕೇವಲ 20 ರೂಪಾಯಿ ಖರ್ಚಿನಲ್ಲಿ ನಿಮ್ಮ ಕಲ್ಲಿನಂತಾದ ಭೂಮಿಯನ್ನ 3 ದಿನದಲ್ಲಿ ಮೆತ್ತಗೆ ಮಾಡಿ ಸಾವಿರಾರು ಎರೆಹುಳುಗಳನ್ನ ವಾಪಸ್ ಕರೆತರುವ ಒಂದು ಮಾಂತ್ರಿಕ ದ್ರವದ ಬಗ್ಗೆ ತಿಳ್ಕೊಳ್ಳೋಣ. ರಾಸಾಯನಿಕಗಳ ವಿಷದ ಚಕ್ರದಿಂದ ಹೊರಬರೋದು ಹೇಗೆ, ಇದನ್ನು ಬಳಸುವಾಗ ನಾವು ಮಾಡುವ ಒಂದು ದೊಡ್ಡ ತಪ್ಪೇನು, ಮತ್ತೆ ನಮ್ಮ ಹಿರಿಯರ ಈ ಜ್ಞಾನದಿಂದಿರುವ ವಿಜ್ಞಾನ ಏನು ಅಂತ ವಿವರವಾಗಿ ನೋಡೋಣ ಬನ್ನಿ. ಈಗ ಒಂದು ಕ್ಷಣ ಪ್ರಾಮಾಣಿಕವಾಗಿ ಯೋಚನೆ ಮಾಡಿ. ನಿಮ್ಮ ಹೊಲದ ಮಣ್ಣನ್ನ ಕೈಯಲ್ಲಿ ಹಿಡಿದ್ರೆ ಅದು ಮೃದುವಾದ ಪುಡಿಯ ಬದಲು ಒಣಗಿದ ಇಟ್ಟಿಗೆ ತರ ಗಟ್ಟಿಯಾಗಿದೆಯಾ? ಒಂದು ಕಾಲದಲ್ಲಿ ಮಣ್ಣು ಆಗಿದ್ರೆ ಸಾಕು, ರಾಶಿ ರಾಶಿ ಎರೆಹುಳುಗಳು ಕಾಣಿಸ್ತಾ ಇದ್ವು. ಆದ್ರೆ ಈಗ ಹುಡುಕಿದ್ರೂ ಒಂದೂ ಕಾಣಿಸ್ತಾ ಇಲ್ವಾ? ಪ್ರತಿ ವರ್ಷ ದುಬಾರಿ ಗೊಬ್ಬರ ತಂದು ಹಾಕಿದ್ರೂ ಇಳುವರಿ ಮಾತ್ರ ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗ್ತಿದ್ಯಾ? ಈ ಎಲ್ಲಾ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಹೌದು ಅಂತಾದ್ರೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಭೂಮಿ ತಾಯಿ ಒಳಗಿನಿಂದಲೇ ತನ್ನ ಜೀವ ಕಳೆದುಕೊಳ್ಳುತ್ತಿದ್ದಾಳೆ. ಅಯ್ಯೋ ಅಂತ ಧೈರ್ಯ ಕಳ್ಕೊಳ್ಬೇಡಿ. ಯಾಕಂದ್ರೆ ನಮ್ಮ ಪೂರ್ವಜರು ನಮ್ಗೆ ಬಿಟ್ಟು ಹೋಗಿರುವ ಒಂದು ತುಂಬಾನೇ ಸರಳ, ಅಗ್ಗದ ಆದ್ರೆ ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರ ನಮ್ಮ ಕಣ್ಮುಂದೆಯೇ ಇದೆ. ಸರಿ, ಈ ಪರಿಸ್ಥಿತಿಗೆ ಕಾರಣ ಏನು? ಈ ಸಮಸ್ಯೆಯ ಮೂಲ ಎಲ್ಲಿದೆ? ಆ ದೊಡ್ಡ ದೊಡ್ಡ ಕಂಪನಿಗಳು ನಿಮ್ಮನ್ನ ಮತ್ತು ನಿಮ್ಮ ಭೂಮಿಯನ್ನ ಒಂದು ವಿಷದ ಚಕ್ರದಲ್ಲಿ ಹೇಗೆ ಸಿಕ್ಕಿಸಿದೆ ಅನ್ನೋದನ್ನ ಮೊದಲು ನೋಡೋಣ. ನೋಡಿ, ಈ ಹೋಲಿಕೆ ನಿಜಕ್ಕೂ ನಮ್ಮ ಕಣ್ಣು ತೆರೆಸುತ್ತೆ. ನಮ್ಮ ಹಿರಿಯರ ಕಾಲದಲ್ಲಿ ಮಣ್ಣು ಅಂದ್ರೆ ಮೆತ್ತಗಿತ್ತು, ಜೀವಂತವಾಗಿತ್ತು. 1 ಎಕರೆಯಲ್ಲಿ 10 ಚೀಲ ಬೆಳೆ ಬರ್ತಿತ್ತು ಅಂದ್ರೆ ಇವತ್ತು ಅದೇ ಭೂಮಿಲಿ 5 ಚೀಲ ಬೆಳೆಯೋಕು ಕಷ್ಟ ಆಗ್ತಿದೆ. ಇದಕ್ಕೆ ಕಾರಣ ನಮ್ಮ ಶ್ರಮದಲ್ಲಿಲ್ಲ, ನಾವು ಭೂಮಿಗೆ ಹಾಕ್ತಿರೋ ವಿಷದಲ್ಲಿದೆ. ನೋಡಿ, ಇದೇ ಆ ವಿಷವರ್ತುಲ. ಮೊದಲ ಸಲ ರಾಸಾಯನಿಕ ಹಾಕಿದಾಗ ಬೆಳೆ ಭರ್ಜರಿಯಾಗಿ ಬರುತ್ತೆ. ಆದ್ರೆ ಆ ಕೆಮಿಕಲ್ ಮಣ್ಣಲ್ಲಿರೋ ಕೋಟ್ಯಾಂತರ ಜೀವಿಗಳನ್ನ ಸದ್ದಿಲ್ದೆ ಕೊಂದ್ಹಾಕುತ್ತೆ. ಮುಂದಿನ ವರ್ಷ ಮಣ್ಣು ನಿರ್ಜೀವ ಆಗಿರೋದ್ರಿಂದ ಬೆಳೆ ಕಡಿಮೆ ಆಗುತ್ತೆ. ಆಗ ನೀವು ಗೊಬ್ಬರ ಸಾಲಿಲ್ಲ ಅನ್ಸುತ್ತೆ ಅಂತ ಇನ್ನಷ್ಟು ಜಾಸ್ತಿ ಹಾಕ್ತೀರಿ. ಹೀಗೆ ನಿಮ್ಮ ಭೂಮಿ ಸಾಯ್ತಾ ಹೋಗುತ್ತೆ ಮತ್ತು ನೀವು ಶಾಶ್ವತವಾಗಿ ಆ ಕಂಪನಿಗಳಿಗೆ ಗುಲಾಮರಾಗ್ಬಿಡ್ತೀರಿ. ಈಗೊಂದು ಶಾಕಿಂಗ್ ಸತ್ಯ ಹೇಳ್ತೀನಿ ಕೇಳಿ. ಒಂದು ಆರೋಗ್ಯಕರ ಮಣ್ಣಿನ 1 ಚಮಚದಲ್ಲಿ, ಹೌದು, ಕೇವಲ ಒಂದೇ 1 ಟೀಸ್ಪೂನ್ ಮಣ್ಣಲ್ಲಿ 100 ಕೋಟಿಗೂ ಹೆಚ್ಚು, ಅಂದ್ರೆ 1 ಬಿಲಿಯನ್ಗೂ ಹೆಚ್ಚು ಉಪಯುಕ್ತ ಬ್ಯಾಕ್ಟೀರಿಯಾಗಳಿರ್ತವೆ. ಇವು ನಿಮ್ಮ ಗಿಡಗಳಿಗೆ ಆಹಾರ ತಯಾರಿಸಿಕೊಡುವ ಕೋಟ್ಯಾಂತರ ಪುಟ್ಟ ಕೆಲ್ಸಗಾರರು. ಈ ಕೋಟ್ಯಾಂತರ ಜೀವಿಗಳು ನಿಮ್ಮ ಭೂಮಿಯ ಸೈನಿಕರಿದ್ದಾಗೆ. ಅವು ಗಿಡಗಳಿಗೆ ಬೇಕಾದ ಪೋಷಕಾಂಶಗಳನ್ನು ಒದಗಿಸ್ತವೆ, ರೋಗಗಳ ವಿರುದ್ಧ ಹೋರಾಡ್ತವೆ. ಆದ್ರೆ ನಾವ್ ಹಾಕೋ ರಾಸಾಯನಿಕ ಗೊಬ್ಬರಗಳು ಈ ಎಲ್ಲಾ ಸೈನಿಕರ ಮೇಲೆ ಬಾಂಬ್ ಹಾಕಿದಾಗೆ. ಅದು ಜೀವಂತ ಭೂಮಿಯನ್ನ ಉಸಿರಿಲ್ಲದ ಸತ್ತ ಕಲ್ಲಾಗಿ ಬದಲಾಯಿಸಿಬಿಡತ್ತೆ. ಹಾಗಾದ್ರೆ ಒಂದು ಪ್ರಶ್ನೆ, ನಮ್ಮ ಅಜ್ಜ ಮುತ್ತಜ್ಜರು ಯಾವ ಯೂರಿಯಾ, ಯಾವ ಡಿಎಪಿ ಬಳಸ್ತಿದ್ರು? ಏನೂ ಇಲ್ಲ. ಆದ್ರೂ ಅವರ ಭೂಮಿ ಬಂಗಾರದ ಹಾಗೆ ಇತ್ತು. ಹೇಗೆ? ಯಾಕಂದ್ರೆ ಅವರಿಗೆ ಈ ಮಾಂತ್ರಿಕ ದ್ರವದ ರಹಸ್ಯ ಗೊತ್ತಿತ್ತು. ಈಗ ಆ ಮರೆತು ಹೋದ ರಹಸ್ಯವನ್ನ ತಿಳಿದುಕೊಳ್ಳೋ ಸಮಯ ಬಂದಿದೆ. ಆ ಮಾಂತ್ರಿಕ ದ್ರವ ಅದು ಬೇರೇನೂ ಅಲ್ಲ, ನಮ್ಮೆಲ್ಲರ ಮನೆಯಲ್ಲಿರೋ ಕಬ್ಬಿನಿಂದ ತಯಾರಾಗೋ ಬೆಲ್ಲದ ಪಾಕ. ಹೌದು, ನೀವು ಕೇಳಿದ್ದು 100ಕ್ಕೆ 100 ಸತ್ಯ. ಇದನ್ನ ಇಂಗ್ಲಿಷ್ನಲ್ಲಿ ಮೊಲಾಸಸ್ ಅಂತಾರೆ. ಇದುವೇ ಸತ್ತ ಮಣ್ಣಿಗೆ ಮರುಜೀವ ನೀಡುವ ಸಂಜೀವಿನಿ. ಅರೇ, ಇದೇನು ಅಂತ ಯೋಚಿಸ್ತಾ ಇದ್ದೀರಾ? ಕಬ್ಬಿನಿಂದ ಬೆಲ್ಲ ಅಥವಾ ಸಕ್ಕರೆ ತಯಾರಿಸಿದ ಮೇಲೆ ಕೊನೆಗೆ ಉಳಿಯುವ ದಟ್ಟವಾದ ಕಪ್ಪು ದ್ರವ ಇದೆಯಲ್ಲ, ಅದೇ ಬೆಲ್ಲದ ಪಾಕ. ಇದರ ಬೆಲೆ 1 ಕೆಜಿಗೆ ಕೇವಲ 20ರಿಂದ 30 ರೂಪಾಯಿ ಅಷ್ಟೇ. ಆದ್ರೆ ಇದರ ಶಕ್ತಿ ಸಾವಿರಾರು ರೂಪಾಯಿಗಳ ರಾಸಾಯನಿಕ ಗೊಬ್ಬರಕ್ಕಿಂತಲೂ ಎಷ್ಟೋ ಪಟ್ಟು ಹೆಚ್ಚು. ಇದು ಮಣ್ಣಿನೊಳಗಿನ ಕೋಟ್ಯಾಂತರ ಜೀವಿಗಳಿಗೆ ಒಂದು ಸೂಪರ್ ಫುಡ್. ಯಾಕೆ ಇದು ಸೂಪರ್ ಫುಡ್ ಅಂತೀರಾ? ಇಲ್ಲಿ ನೋಡಿ, ನಿಮ್ಮ ಮಣ್ಣಿನೊಳಗಿರೋ ಕೋಟ್ಯಾಂತರ ಜೀವಿಗಳು ಆಹಾರವಿಲ್ಲದೆ ಹಸಿದುಕೊಂಡಿವೆ. ನೀವು ಬೆಲ್ಲದ ಪಾಕ ಹಾಕಿದಾಗ ಅವುಗಳಿಗೆ ಹಬ್ಬದೂಟ ಸಿಕ್ಕ ಹಾಗೆ ಆಗತ್ತೆ. ಇದರಲ್ಲಿರೋ ಸಕ್ಕರೆಯ ಅಂಶ ಆ ಜೀವಿಗಳಿಗೆ ತಕ್ಷಣದ ಶಕ್ತಿ ಕೊಡುತ್ತೆ. ಜೊತೆಗೆ ಕ್ಯಾಲ್ಸಿಯಂ, ಕಬ್ಬಿಣ, ಮೆಗ್ನೀಷಿಯಂನಂತಹ ಖನಿಜಗಳು ಮತ್ತು ವಿಟಮಿನ್ಗಳೂ ಇವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇದರಲ್ಲಿರೋ ಇಂಗಾಲ ಅಂದ್ರೆ ಕಾರ್ಬನ್ ಇದೆಯಲ್ಲ, ಅದು ಆ ಸೂಕ್ಷ್ಮ ಜೀವಿಗಳ ಅತ್ಯಂತ ಮೆಚ್ಚಿನ ಆಹಾರ. ನೀವು ಇದನ್ನ ಮಣ್ಣಿಗೆ ಹಾಕಿದ ತಕ್ಷಣ ಪವಾಡ ಶುರುವಾಗುತ್ತೆ ನೋಡಿ. ಕೇವಲ 24 ಗಂಟೆಗಳಲ್ಲಿ ಹಸಿದಿದ್ದ ಬ್ಯಾಕ್ಟೀರಿಯಾಗಳು ಈ ಆಹಾರವನ್ನ ತಿಂದು ಸಾವಿರಾರು ಪಟ್ಟು ತಮ್ಮ ಸಂಖ್ಯೆಯನ್ನ ಹೆಚ್ಚಿಸ್ಕೊಳ್ತವೆ. 48 ಗಂಟೆಗಳಲ್ಲಿ ಈ ಕೋಟ್ಯಾಂತರ ಜೀವಿಗಳು ತಮ್ಮ ಕೆಲಸ ಶುರು ಮಾಡಿ ಗಟ್ಟಿಯಾಗ ಮಣ್ಣನ್ನ ಉಳುಮೆ ಮಾಡಿ ಮೃದುವಾಗಿಸ್ತವೆ.
ಕೊನೆಗೆ 72 ಗಂಟೆಗಳಲ್ಲಿ ಈ ಜೀವಿಗಳ ಚಟುವಟಿಕೆ ಮತ್ತು ವಾಸನೆಯಿಂದ ಆಕರ್ಷಿತವಾಗಿ ಭೂಮಿಯ ಆಳದಲ್ಲಿ ಅಡಗಿಕೊಂಡಿದ್ದ ಎರೆಹುಳುಗಳು ತಾವಾಗೆಯೇ ಮೇಲ್ಬರ್ತವೆ. ಇದು ಮ್ಯಾಜಿಕ್ ಅಲ್ಲ, ಇದು ವಿಜ್ಞಾನ. ಒಂದು ಮಾತು ನೆನಪಿಡಿ, ಎರೆಹುಳುಗಳನ್ನ ರೈತನ ಮಿತ್ರ ಅಂತ ಸುಮ್ನೆ ಹೇಳೋದಿಲ್ಲ. ಅವು ಭೂಮಿಯ ನಿಜವಾದ ಇಂಜಿನಿಯರ್ಗಳು. ಅವುಗಳ ಹಿಕ್ಕೆ ಇದೆಯಲ್ಲ, ಅದು ಯಾವುದೇ ರಾಸಾಯನಿಕ ಗೊಬ್ಬರಕ್ಕಿಂತ 5 ಪಟ್ಟು ಹೆಚ್ಚು ಶಕ್ತಿಶಾಲಿ. ನಿಮ್ಮ ಹೊಲದಲ್ಲಿ ಎರೆಹುಳುಗಳು ವಾಪಸ್ ಬಂತು ಅಂದ್ರೆ ನಿಮ್ಮ ಭೂಮಿ ಮತ್ತೆ ಬಂಗಾರವಾಯಿತು ಅಂತಾನೆ ಅರ್ಥ. ಸರಿ, ಇದೆಲ್ಲ ಕೇಳಿಯಾಯ್ತು. ಈಗ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಈ ಮಾಂತ್ರಿಕ ದ್ರವವನ್ನ ಹೇಗೆ, ಯಾವಾಗ ಮತ್ತು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು? ಸರಿಯಾದ ವಿಧಾನ ಅನುಸರಿಸಿಲ್ಲ ಅಂದ್ರೆ ಪೂರ್ತಿ ಫಲಿತಾಂಶ ಸಿಗೋದಿಲ್ಲ. ಗಮನವಿಟ್ಟು ಕೇಳಿ. ದಯವಿಟ್ಟು ಈ ಎಚ್ಚರಿಕೆಯನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳಿ. ಬಹಳಷ್ಟು ಜನ ಮಾಡುವ ದೊಡ್ಡ ತಪ್ಪು ಇದು. ನೀವೇನಾದ್ರೂ ನೇರವಾಗಿ ನಿಮ್ಮ ನಲ್ಲಿ ನೀರನ್ನ ಅಥವಾ ಬ್ಲೀಚಿಂಗ್ ಪೌಡರ್ ಹಾಕಿದ ಕೆರೆ ನೀರನ್ನ ಬಳಸಿದ್ರೆ ನೀವು ಮಾಡಿದ ಎಲ್ಲ ಶ್ರಮ ವ್ಯರ್ಥವಾಗುತ್ತೆ. ಯಾಕಂದ್ರೆ ಆ ನೀರಿನಲ್ಲಿರೋ ಕ್ಲೋರಿನ್ ಅನ್ನೋ ರಾಸಾಯನಿಕ ನೀವು ಬೆಳೆಸಲು ಪ್ರಯತ್ನಿಸ್ತಿರೋ ಲಕ್ಷಾಂತರ ಉಪಯುಕ್ತ ಬ್ಯಾಕ್ಟೀರಿಯಾಗಳನ್ನ ಒಂದೇ ಕ್ಷಣದಲ್ಲಿ ಕೊಂದ್ಹಾಕತ್ತೆ. ಇದಕ್ಕೆ 2 ತುಂಬಾನೇ ಸುಲಭವಾದ ಪರಿಹಾರಗಳಿವೆ. ಮೊದಲನೆಯದು, ನೀರನ್ನ ಒಂದು ದೊಡ್ಡ ಬಾಯಿ ತೆರೆದ ಡ್ರಮ್ಮಲ್ಲಿ ಹಾಕಿ 24 ಗಂಟೆಗಳ ಕಾಲ ಹಾಗೇ ಬಿಡಿ. ಕ್ಲೋರಿನ್ ತಾನಾಗಿಯೇ ಗಾಳಿಯಲ್ಲಿ ಆವಿಯಾಗಿ ಹೋಗುತ್ತೆ. ಎರಡನೆಯ, ಇನ್ನೂ ಫಾಸ್ಟ್ ವಿಧಾನ ಅಂದ್ರೆ 200 ಲೀಟರ್ ನೀರಿಗೆ ಕೇವಲ ಒಂದೇ ಒಂದು ವಿಟಮಿನ್ ಸಿ ಮಾತ್ರೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತಲ್ಲ, ಅದನ್ನ ಪುಡಿ ಮಾಡಿ ಹಾಕಿದ್ರೆ ಸಾಕು. ಕ್ಲೋರಿನ್ ತಕ್ಷಣ ನಾಶವಾಗುತ್ತೆ. ಈ ಹೆಜ್ಜೆಯನ್ನ ಮಾತ್ರ ಯಾವತ್ತೂ ಮರೆಯಬೇಡಿ. ಈಗ ಸರಿಯಾದ ಅಳತೆ ನೋಡೋಣ. ಇದನ್ನ ನೋಟ್ ಮಾಡ್ಕೊಳ್ಳಿ. 1 ಎಕರೆಗೆ 200 ಲೀಟರ್ ಕ್ಲೋರಿನ್ ಇಲ್ದ ನೀರಿಗೆ 1 ಕೆಜಿ ಬೆಲ್ಲದ ಪಾಕವನ್ನ ಹಾಕಿ ಚೆನ್ನಾಗಿ ಕರಗಿಸಿ. ಮೊದಲ ತಿಂಗಳು ಮಣ್ಣು ಚೇತರಿಸ್ಕೊಳ್ಳೋವರೆಗೂ ವಾರಕ್ಕೆ 1 ಸಾರಿ ನೀರಾವರಿ ಜೊತೆ ಅಥವಾ ಸ್ಪ್ರೇ ಮೂಲಕ ಕೊಡಿ. ಆಮೇಲೆ 15 ದಿನಕ್ಕೆ ಒಮ್ಮೆ ಕೊಟ್ರೆ ಸಾಕಾಗತ್ತೆ. ಈ 4 ನಿಯಮಗಳನ್ನ ತಪ್ಪದೇ ಪಾಲಿಸಿ. ಈ ದ್ರವವನ್ನ ಯಾವಾಗ್ಲೂ ತೇವಾಂಶ ಇರೋ ಮಣ್ಣಿಗೆ ಹಾಕಿ. ಬೆಳಗಿನ ಜಾವ ಅಥವಾ ಸಂಜೆ ತಂಪಾದ ವಾತಾವರಣದಲ್ಲಿ ಮಾತ್ರ ಕೊಡಿ. ಬಿಸಿಲಲ್ಲಿ ಹಾಕಿದ್ರೆ ಸೂಕ್ಷ್ಮಜೀವಿಗಳು ಸತ್ತೋಗ್ತವೆ. ಇದನ್ನ ಕೊಟ್ಟಿಗೆ ಗೊಬ್ಬರದ ಜೊತೆ ಬಳಸಿದ್ರೆ ಫಲಿತಾಂಶ ಡಬಲ್ ಆಗುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ರಾಸಾಯನಿಕ ಗೊಬ್ಬರದ ಜೊತೆ ಮಿಕ್ಸ್ ಮಾಡಬೇಡಿ. ಮತ್ತು ಮುಖ್ಯವಾಗಿ ಸ್ವಲ್ಪ ತಾಳ್ಮೆ ಇರ್ಲಿ. ಈಗ ಅಸಲಿ ಲೆಕ್ಕಾಚಾರಕ್ಕೆ ಬರೋಣ ಬನ್ನಿ. 1 ಎಕರೆಗೆ ರಾಸಾಯನಿಕ ಗೊಬ್ಬರಗಳಿಗೆ ನೀವು ಒಂದು ಬೆಳೆಗೆ ಸುಮಾರು 3200 ರೂಪಾಯಿ ಖರ್ಚು ಮಾಡ್ತೀರಿ. ಆದ್ರೆ ಈ ಬೆಲ್ಲದ ಪಾಠ ವಿಧಾನಕ್ಕೆ ತಗಲುವ ವೆಚ್ಚ ಕೇವಲ 180 ರೂಪಾಯಿ ಅಷ್ಟೇ. ಅಂದ್ರೆ ಪ್ರತಿ ಬೆಳೆಗೆ ನಿಮ್ಗೆ 3000 ರೂಪಾಯಿಗಿಂತ ಹೆಚ್ಚು ಉಳಿತಾಯ. ನಿಮ್ಮ ಭೂಮಿಯೂ ಆರೋಗ್ಯವಾಗಿರುತ್ತೆ, ನಿಮ್ಮ ಜೇಬು ತುಂಬಿರುತ್ತೆ. ಈ ಎಲ್ಲಾ ಮಾಹಿತಿಯ ಸಾರಾಂಶವಾಗಿ ನೀವು ಯಾವತ್ತೂ ಮರೆಯಬಾರದ 3 ಸುವರ್ಣ ಸೂತ್ರಗಳು ಇಲ್ಲಿವೆ. ಮೊದಲನೇದು, ಮಣ್ಣನ್ನ ರೋಗಿ ಅಂತ ತಿಳಿದು ಔಷಧಿ ಕೊಡೋದನ್ನ ನಿಲ್ಲಿಸಿ ಅದನ್ನ ಜೀವಂತ ಜೀವಿ ಅಂತ ತಿಳಿದು ಆಹಾರ ಕೊಡಿ. ರಾಸಾಯನಿಕಗಳು ತಾತ್ಕಾಲಿಕ ಔಷಧಿ ಇದ್ದಾಗೆ, ಆದ್ರೆ ಬೆಲ್ಲದ ಪಾಕ ಮತ್ತು ಸಾವಯವ ಗೊಬ್ಬರಗಳು ಮಣ್ಣಿನ ಶಾಶ್ವತ ಆಹಾರ. ಎರಡನೆಯದು, ನಿಮ್ಮ ಮಣ್ಣಲ್ಲಿರೋ ಕೋಟ್ಯಾಂತರ ಸೂಕ್ಷ್ಮಜೀವಿಗಳು, ಸಂಬಳ ಇಲ್ಲದೆ ನಿಮ್ಗೋಸ್ಕರ ದುಡಿಯೋ ಸೈನಿಕರು. ನೀವು ಅವರನ್ನ ರಾಸಾಯನಿಕಗಳಿಂದ ರಕ್ಷಿಸಿದ್ರೆ ಅವರು ನಿಮ್ಮ ಬೆಳೆಯನ್ನ ರೋಗಗಳಿಂದ ಮತ್ತು ಬರಗಾಲದಿಂದ ರಕ್ಷಿಸ್ತಾರೆ. ಮತ್ತು ಮೂರನೆಯ ಅತ್ಯಂತ ಮುಖ್ಯವಾದ ಸೂತ್ರ, ಯಾವ ಭೂಮಿಯಲ್ಲಿ ಎರೆಹುಳುಗಳಿರುತ್ತೋ ಆ ಭೂಮಿ ಯಾವತ್ತಿಗೂ ಸಾಯೋದಿಲ್ಲ. ನಿಮ್ಮ ಭೂಮಿಯ ಆರೋಗ್ಯ ಪರೀಕ್ಷೆ ಮಾಡಿಸೋಕೆ ಯಾವ ಲ್ಯಾಬ್ಗೂ ಹೋಗ್ಬೇಕಾಗಿಲ್ಲ. ಸುಮ್ನೆ ಮಣ್ಣನ್ನ ಅಗೆದು ನೋಡಿ, ಅಲ್ಲಿ ಎರೆಹುಳುಗಳು ಕಾಣಿಸಿದ್ರೆ ನಿಮ್ಮ ಭೂಮಿ ಮತ್ತೆ ಜೀವಂತವಾಗಿದೆ ಅಂತಾನೆ ಅರ್ಥ. ಈಗ ನಿಮ್ಮ ಸರದಿ. ಈ ಸರಳ ವಿಧಾನವನ್ನ ನೀವು ಈಗಾಗಲೇ ಪ್ರಯತ್ನಿಸಿದ್ರೆ ನಿಮ್ಮ ಅನುಭವ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಬೇರೆಯವ್ರಿಗೂ ಉಪಯೋಗ ಆಗುತ್ತೆ. ನೀವು ಇದನ್ನ ಪ್ರಯತ್ನಿಸಲು ಬಯಸೋದಾದ್ರೆ ಕಮೆಂಟ್ನಲ್ಲಿ ಖಂಡಿತ ಪ್ರಯತ್ನಿಸ್ತೇನೆ ಅಂತ ಬರೆಯಿರಿ. ನಮ್ಮ ತಾಯಿಯಂತಿರೋ ಈ ಭೂಮಿಯನ್ನ ಉಳಿಸೋದು ನಮ್ಮೆಲ್ಲರ ಕರ್ತವ್ಯ. ಈ ಅಮೂಲ್ಯ ಮಾಹಿತಿಯನ್ನ ಪ್ರತಿಯೊಬ್ಬ ರೈತ ಬಾಂಧವರಿಗೂ ತಲುಪಿಸಿ. ಜೈ